ರಾಜಕೀಯ ಜೀವನದಲ್ಲಿ ಬಂದು ಜನಸೇವೆ ಮಾಡಬೇಕು ಅಂತೇನಿಲ್ಲ. ಅವ್ರಿಗೆ ಆದ ಒಂದು ತೂಕ ಇದೆ, ಅವ್ರದ್ದೇ ಆದ ಒಂದು ಹಿನ್ನೆಲೆ ಇದೆ, ಅವಾಗಲೂ ಮಾಡ್ಬೋದಲ್ಲ ಜನಸೇವೆನ. ಆಮೇಲೆ ಇನ್ನೊಂದು ಏನಂದರೆ ಯದುವೀರವ್ರದ್ದು ಯಾವ ಪಕ್ಷ ಅಂತ ಗುರುತಿಸ್ಕೊಂಡಿದ್ದಿಲ್ಲ ಮೊದಲಿಂದ. ಏಕದಮ್ಮು BJPಯಿಂದ ಟಿಕೆಟ್ಗೆ ನಿಲ್ಕೊತಾ ಇರೋದು. ಅವ್ರ ತಂದೆಗೆ ಹಿನ್ನೆಲೆ ಇತ್ತು. ಇವರು ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ. ಆಮೇಲೆ ಜನಸಂಪರ್ಕ ಇಲ್ಲ. ಯಾವುದೇ ಊರುಗಳಲ್ಲಿ ಈಗ ಪಕ್ಷ ಬೇರೆ ಮಾಡೋಣ, ಈಗ ರಾಜರ ಮಗ ಅಂದರೆ ಇಡೀ ರಾಜ್ಯಕ್ಕೆ ರಾಜರ ಮಗ ಅಂತ ಗೊತ್ತು. ಊರುಗಳಲ್ಲಿ ರಾಜಕೀಯವಾಗಿ ಮುಖಂಡರುಗಳಿಗೆ ಇರಬೇಕಲ್ಲ ಸ್ನೇಹ ಬಾಂಧವ್ಯ ಅನ್ನೋದು. ಈಗ ಜೈಪುರಕ್ಕೆ ಹೋದಾಗ ಅವ್ರವ್ರು ಇದ್ದಾರೆ, ಇವರು ಇದ್ದಾರೆ. ಈಗ ಹಾರೋಳಿದಾಗ ಅವ್ರು ಇದ್ದಾರೆ, ಇವರು ಇದ್ದಾರೆ ಅಂದರೆ ಆ ಥರ ಸ್ನೇಹ ಬಾಂಧವ್ಯ ಇದ್ದರೆ ಏನೋ ಒಂದು ಇದು ಮಾಡ್ಬೋಯಿತು. ಇದು ಬೇಕಾಗಿದ್ದಿಲ್ಲ ರಾಜರಿಗೆ. ಆಮೇಲೆ ರಾಜಕೀಯದಲ್ಲಿ ಇವರು ಗುರುತಿಸ್ಕೊಂಡಿಲ್ವಲ್ಲ ಮೊದಲಿಂದನೂ. ಅವ್ರ ತಂದೆ ಇದ್ದರು, 4 ಸತಿ ಇಲ್ಲಿಂದ ಗೆದ್ದಿದ್ದಾರೆ, ಒಂದು ಸತಿ ಸೋತಿದ್ದಾರೆ. ಅವ್ರಿಗೆ ಅನುಭವ ಆಯಿತು. ಅವರು ಸೋತಾಗ ಇವರು ಅವಾಗ ಅವರ ಸೋತ ಮೇಲೆ ಜಾಯ್ನ್ ಆಗಿ ಏನಾರ ಯಾವ್ದಾರು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಎಲ್ಲ ಜನಗಳನ್ನ ಒಳನಾಟಿ ಮಾಡಿಕೊಂಡಿದ್ರೆ ಪರವಾಗಿಲ್ಲ, ಇವರೆಲ್ಲ ಅವ್ರ ತಂದೆ ತೂಕದಲ್ಲಿದ್ದಾರೆ, ಮಾಡ್ಬೋದು ಅದನ್ನು. ಈಗ ರಾಜರ ಮಗ ಅಂತ ಗೊತ್ತು. ರಾಜಕೀಯದ ಯಾವ ಪಕ್ಷದಲ್ಲೂ ಗುರುತಿಸ್ಕೊಂಡಿಲ್ಲ. ಆದರೆ ವೇಸ್ಟ್. ರಾಜ್ಯಕ್ಕೆ ಅನುಭವ ಇರಲಿ ಅವ್ರಲ್ಲಿ ರಾಜ್ಯ ಅನ್ನೋದಕ್ಕೆ ಓಟ್ ಕೊಟ್ಬಿಡ್ತಾರ ಅದು ಸುಳ್ಳು ಅನ್ನೋ ಉದ್ದೇಶದಿಂದ ಕ್ಯಾಂಡಿಡೇಟ್ ಮಾಡೋರು. ಅವ್ರು ಉದ್ಧಾರಕ್ಕೆ ಮಾಡಿಲ್ಲ, ಕೆಲಸ ಮಾಡಬೇಕಲ್ಲ. ಲಕ್ಷ್ಮಣ ಅನ್ನೋರು ಕ್ಯಾಂಡಿಡೇಟ್ ಆಗಾರ. ಈಗ ಒಬ್ಬ ಸಾರ್ವಜನಿಕವಾಗಿ ಒಬ್ಬ ಸಾಮಾನ್ಯ ಮನುಷ್ಯರು ಹೋದ್ರು ಕೈಗೆ ಸಿಗ್ತಾರೆ. ಅವ್ರಿಗೆ ಕುಂದುಕೊರತೆಗಳನ್ನು ಕೇಳ್ತಾರೆ, ಅದನ್ನು ನಿವಾರಣೆ ಮಾಡೋ ಅಂತ ವ್ಯವಸ್ಥೆ ಮಾಡ್ತಾರೆ. ಅವರು ಭಾಳ ದಿವಸದಿಂದ ಗುರುಸ್ಕೊಂಡಿರೋ, ಅವ್ರು 40 ವರ್ಷದಿಂದ ಗುರುಸ್ಕೊಂಡಾರ. ರಾಜಕೀಯವಾಗಿ 40 ವರ್ಷದಿಂದ ಗುರುಸ್ಕೊಂಡಾರ. ಅದರಿಂದ ಅವ್ರಿಗೆ ಗೊತ್ತಿರ್ತದೆ ಯಾವ ಕಷ್ಟ ಏನೋ ಎತ್ತ. ಈ ಜನಗಳು ಈಗ ನಾನೇ ಹೋಗ್ತೀನಿ, ಏನೋ ಕಷ್ಟ ಅಂತ ಹೋಗ್ತೀನಿ, ಅದನ್ನು ಕಷ್ಟಕ್ಕೆ ಸ್ಪಂದಿಸ್ಕೊಂಡು ಎಲ್ಲಿ ನಿವಾರಣೆ ಆಯ್ತು ಅಲ್ಲಿ ಕರ್ಕೊಂಡು ಹೋಯ್ತಾರೆ. ಅವರು ಯದುವೀರವರು ಮಹಾರಾಜನ ಮನೆತನ, ಆ ಮನೆತನಕ್ಕೆ ತಕ್ಕಂತೆ ನಡಿಬೇಕೇ ಹೊರತು ಅವರು ಕೆಳಮಟ್ಟಕ್ಕೆ ಬರೋಕ್ಕಾಗೋದೇ ಇಲ್ಲ. ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಅನ್ನೋ ಟೈಮ್ ಬಂದದ ಅಂತಾರ ಅಂದ್ರೆ ಆ ಲೆವೆಲಲ್ಲಿ ಮಾಡೋಕ್ಕಾಗಲ್ಲ. ಲಕ್ಷ್ಮಣ್ಣ ನಾವು ನಿಂತ್ಕೊಂಡು ಮಾಡ್ತೀವಲ್ಲ ಕೆಲಸ ಮಾಡೋಕ್ಕದ್ದ. ನಮ್ಮ ಹೆಸರು ಪುಟ್ಟಬಸೇಗೌಡ ಅಂತ, ದೊಡ್ಡೊಂಡೆಯವರು. ಮೋದಿ ಗ್ಯಾರಂಟಿಯ ನೌಕರಿದಾರರಿಗೆಲ್ಲ ಕೆಲಸ ಕೊಡಿಸ್ತೀನಿ ಸಾವಿರಾರು ಜನಕ್ಕೆ ಅಂತ ಹೇಳಿದ್ನಲ್ಲ. ಒಂದು ಎಳ್ಳು ಮನೆ ಎಷ್ಟೇನಾರ ಮಾಡಿದ್ನ. ಚುನಾವಣೆ ಪ್ರಚಾರದಲ್ಲಿ ಲಾಸ್ಟ್ ಟೈಮ್ ಚುನಾವಣೆ ಪ್ರಚಾರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ 15 ಲಕ್ಷ ಅಕೌಂಟಿಗೆ ಜಮಾ ಮಾಡ್ತೀನಿ. ಯಾವುದೋ ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿರೋದ. ಈಗ ರಾಜಕೀಯದವ್ರು ತಗೋಗ ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟೋದಲ್ಲ ಹಣನ. ಅಲ್ಲಿರೋ ಹಣ ನಮ್ಮ ಭಾರತ ದೇಶಕ್ಕೆ ಎಷ್ಟು ಪ್ರಜಾಸಂಖ್ಯೆ ಅವರ ಅಷ್ಟು ತಲಾ 15 ಲಕ್ಷ ಬತ್ತಾ ಅಂತ ಹೇಳಿದ್ರು. ಒಬ್ಬರು ತಂದು ಕೊಟ್ರ, ಅಂದಿದ್ದಾರೋ ಅಂದಿಲ್ವೋ, 1 ಪೈಸೆ ತಂದು ಕೊಟ್ರ. 1 ವರ್ಷಕ್ಕೆ 2 ಲಕ್ಷ ಉದ್ಯೋಗಗಳ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಪ್ರಣಾಳಿಕೆಯಲ್ಲಿ. ಯಾವುದೋ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ 10 ವರ್ಷ ಆಯಿತು, 15 ವರ್ಷಕ್ಕೆ ಮೂರನೇ ಎಲೆಕ್ಷನ್ ನಡೆಯೋಕ್ಕೆ ಬಂದದ. ಈಗ ಒಬ್ರಿಗೆ ಉದ್ಯೋಗ ಕೊಟ್ರ. ನಾವಿಲ್ಲ ಜೈಪುರ ಇಲ್ಲಿ ಯದುವೀರು ಅನ್ನೋ ಪ್ರಶ್ನೆ ಬೇಡಿ. BJP ವರ್ಸಸ್ ಕಾಂಗ್ರೆಸ್. ಯಾಕಂದರೆ BJP 10 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಕೆಲಸ ಮಾಡಿಲ್ಲ. ಯಾಕಂದರೆ ಸುಮ್ಮನೆ ಸುಳ್ಳು ಹೇಳ್ಕೊ ಬರ್ತಾಯಿದ್ದಾರೆ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಕೆಲಸಗಳನ್ನೂ ಕಾಪಿ ಹೊಡೆದವ್ರೆ. ಅದನ್ನು ಯಥಾವತ್ತವಾಗಿ ಕಾಪಿ ಮಾಡಿರೋದನ್ನ ನಾನು ಮಾಡಿದೆ ಅಂತ ಕೆಲಸಗಳಿಗೆ ಒಂದು ನೇಮ್ ಸ್ಟಿಕ್ಕರ್ಗಳು ಹಾಕೋ ಬಂದರೆ ಹೊರತು ಹೊಸ್ದಾಗಿ ಯಾವುದೇ ಕೆಲಸಗಳು ಮಾಡ್ಕೊಬಂದಿಲ್ಲ. ಅದು ಎಸ್ಪೆಷಲಿ ಮೈಸೂರಲ್ಲಿ ಅಂತೂ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಗೆದ್ದಿದ್ರು ಕೂಡ ಅವರು ಯಾವುದೇ ಥರದ ಒಂದು ಸಣ್ಣ ಪುಟ್ಟ ಗುದ್ಲಿ ಪೂಜೆಗೆ ಬಂದಿರೋದನ್ನ ನಾವು ನೋಡಿಲ್ಲ. ಈ ನಮ್ಮ ಹಿರಿಕರು ನೋಡಿಲ್ಲ ಗೆದ್ದಂಥ ಸಂದರ್ಭದಲ್ಲಿ. ಅದು ಕಾಂಗ್ರೆಸ್ಸಿಂದ ಗೆದ್ದಿದ್ರು ಅವರು. ಆದರೆ ಈಗ ಮಹಾರಾಜರು ಈಗ ರಾಜಪ್ರಭುತ್ವ ವರ್ಸಸ್ ಪ್ರಜಾಪ್ರಭುತ್ವ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಎಲೆಕ್ಷನ್ ನಡೀತದೆ. ಪ್ರಜಾಪ್ರಭುತ್ವ ಇರೋದ್ರಿಂದ ಪ್ರಜಾಪ್ರಭುತ್ವ ಬಂದ್ರೇ ಒಳ್ಳೆಯದು. ರಾಜಪ್ರಭುತ್ವ ಅದು ಅವರೇ ಸರೆಂಡರ್ ಆಗಿರೋದ್ರಿಂದ ಅದು ಅವ್ರಿಗೆ ಶೋಭೆ ಥರ ಅಂಥದ್ದಲ್ಲ. ಈ ಮೈಸೂರಲ್ಲಿ BJP ಪ್ರತಾಪ್ ಸಿಂಹ ಅವರು 10 ವರ್ಷದಲ್ಲಿ ಬರೀ ರೀಲ್ ಬಿಟ್ಕೊ ಹೋದರೆ ಹೊರತು
ರಸ್ತೆ ಅಂದ್ಕೊಂಡು ರಸ್ತೆ ಮೇಲೆ ಟ್ರೈನ್ ಓಡಿಸಿದ್ರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಥರ ಸುಳ್ಳುಗಳ ಸರಮಾಲೆಗಳನ್ನ ಎಳೆದ್ಬಿಟ್ಟು ಹೋದರು. ಪಬ್ಲಿಸಿಟಿ ಅಷ್ಟೇ, ಪಬ್ಲಿಸಿಟಿ ಬಿಟ್ರೆ ಇನ್ನೇನು ಕೊಡಲಿಲ್ಲ ಅವರು. ಬಂದು ಎಲ್ರಿಗೂ ಏನು ಆವಾಜ್ ಹಾಕೋದು ಏನೂ ಇಲ್ಲ, ಸುಮ್ಮನೆ ದರ್ಪ. ಎಲ್ಲಿ ಅವರು ಶಾಂತ ಸ್ವಭಾವದಿಂದ ಮಾತಾಡೋದು ಒಂದು ವಿಡಿಯೋ ತೋರಿಸಿ, ಮೀಡಿಯಾ ಮುಂದೆ ಆಗಿರಲಿ, ಎಲ್ಲ ಜಾತಿ ಧರ್ಮ ಇದನ್ನು ಎತ್ಕಟ್ಟ ಮಾತಾಡೋಂಥದ್ದು ಹೊರತು ಅವರು ಈಗಲೂ ಈ ನಮ್ಮ ಮೈಸೂರಲ್ಲಿ ಸುಳ್ಳು ಮತ್ತು ನಿಜ ಇವೆರಡರ ಮಧ್ಯೆ ಎಲೆಕ್ಷನ್ ನಡೀತಾ ಇದೆ. ಯಾವುದು ಸತ್ಯ ಅದನ್ನು ಒಪ್ಕೋಬೇಕು ಜನ. ಯಾಕಂದರೆ ಈಗಿನ ಪರಿಸ್ಥಿತಿಗೆ ನಮ್ಮ ದೇಶದಲ್ಲಿ ಮತ್ತೆ ಮೋದಿ ಏನಾರ ಬಂದರೆ ದೇಶ ಅಂತೂ ಬಡವ್ರಿಗಂತೂ ಉದ್ಧಾರ ಆಗಲ್ಲ. ಯಾಕಂದರೆ ಅವ್ರ ಸರ್ಕಾರ ಇದ್ದಾಗಲೇ ಬರೀ ಪಾಕಿಸ್ತಾನ ಒಂದು ಹೆಸರು ಹೇಳ್ಕೊಳ್ತೇ ಹೊರತು ಹಿಂದುತ್ವ ಅನ್ನೋದು ಒಂದು ಅಜೆಂಡಾ ಇಟ್ಕೊ ಹೋಗ್ತಾರೆ ಹೊರತು ಅವ್ರ ಇದ್ದಾಗಲೇ ಪುಲ್ವಾಮಾ ದಾಳಿ ಆಯಿತು, ಅವ್ರ ಅಧಿಕಾರದಲ್ಲಿದ್ದಾಗಲೇ ಸಂಸತ್ ಭವನ ದಾಳಿ ಆಯಿತು, ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಸೈನಿಕರೆಲ್ಲ ಸತ್ತರು. ಈಗ ಇವರೇನು ಹಂಗಾರೆ UPA ಸರ್ಕಾರದವರು ಯುದ್ಧ ಗೆದ್ದೇ ಇಲ್ವ ಪಾಕಿಸ್ತಾನ ಮೇಲೆ? ಗೆದ್ದೇ ಇಲ್ವ ಅವರು? ಗೆದ್ದಾರ ತಾನೆ. ಇವ್ರು ಯಾವ ಒಂದು ಯುದ್ಧ ಗೆದ್ದಿರೋ ತೋರಿಸ್ಲಿ. ಬೇಡ, ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಅಪ್ಪ, ಇವರು ಮಾಡಿ ಜಯಿಸ್ಬಿಟ್ಟು ಆಮೇಲೆ ಹೇಳ್ಬೇಕು ತಾನೆ ನಾವು ಗೆದ್ದು ಅಂದ್ಕೊಂಡು. ಪಾಕಿಸ್ತಾನ ಮೇಲೆ ಬೇಡ, ಒಂದು ಸಣ್ಣ ಪುಟ್ಟ ಈಗ ನಮಗೇನೇನು ಬೇಡಿ, ನಮ್ಮ ದೇಶ ಸುತ್ತಮುತ್ತ ಎಲ್ಲ ಗಡಿ ಪ್ರದೇಶಗಳನ್ನ ವಿಶ್ವಾಸದಲ್ಲಿದ್ದಂಥ ದೇಶಗಳು, ಬಾಂಗ್ಲಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಕಠ್ಮಂಡು, ಪಾಕಿಸ್ತಾನ, ಆಫ್ಘಾನಿಸ್ತಾನ ಎಲ್ಲ ದೇಶಗಳನ್ನೂ ವಿಶ್ವಾಸದಲ್ಲಿ ಇದ್ದಂಥ ದೇಶಗಳನ್ನ ಇವತ್ತು ಎಲ್ಲ ಶತ್ರು ದೇಶಗಳನ್ನ ಮಾಡ್ಕೊಂಡಾರ, ಸುತ್ತ ಇರೋವಂಥ ದೇಶಗಳನ್ನ. ಯಾಕಂದ್ರೆ ಆ ದೇಶಗಳನ್ನ ಚೀನಾ ತನ್ನ ಆಕ್ರಮಣದಲ್ಲಿ ಆಕ್ರಮಿಸ್ಕೊಂಡಿದೆ. ಈಗ ಇವರು ಚೀನಾದ ಮೇಲೆ ಯುದ್ಧ ಮಾಡ್ತೀನಿ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿ ಮೋದಿ, ಅವ್ನು ನಿಜವಾಗ್ಲೂ ಅವ್ನು ತಾಕತ್ತಿದ್ರೆ ಚೀನಾ ಮೇಲೆ ಯುದ್ಧ ಮಾಡ್ತೀನಿ ಅಂತ. ಬಟ್ ಚೀನಾ ಮೇಲೆ ಒಂದೇ ಒಂದು ವಿರುದ್ಧವಾದ ಹೇಳಿಕೆ ಕೊಡಲಿ ಅವರು, ಆಗ ಇವ್ರನ್ನ ನಾವು ಸಪೋರ್ಟ್ ಮಾಡೋ. ಇವರು ಆ ಥರದ ಕೆಪಾಸಿಟಿ ಇವರಲ್ಲಿಲ್ಲ. ಸುಮ್ಮನೆ ಮಾತಿದ್ರೆ ಬಡ ರಾಷ್ಟ್ರ ಪಾಕಿಸ್ತಾನ, ಅಲ್ಲಿ ಏನಂದ್ರೆ ಏನೂ ಇಲ್ಲ, ಆಹಾರದ ಅಭಾವ ಎದ್ದು ಕಾಣ್ತದೆ. ಆ ದೇಶದ ಮೇಲೆ ಇವರೋಗಿ ದರ್ಪ ತೋರಿಸಿದ್ರೆ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ? ಆ ಭಯೋತ್ಪಾದಕರು ಇರುವಂಥ ತಾಣ ಅನ್ನೋದು ಎಲ್ಲ ಇಡೀ ವಿಶ್ವಸಂಸ್ಥೆಗೆ ಗೊತ್ತು. ಆಫ್ಘಾನಿಸ್ತಾನ ಪಾಕಿಸ್ತಾನದ ಜಾಗ ಇರುವಂಥದ್ದು. ಅದನ್ನು ನಮ್ಮ ದೇಶಕ್ಕೊಬ್ಬರೇ, ಪಾಕಿಸ್ತಾನ ನಮ್ಮ ದೇಶಕ್ಕೆ ಮಾತ್ರ ಶತ್ರು ರಾಷ್ಟ್ರನ? ಇಡೀ ವಿಶ್ವಕ್ಕೆ ಶತ್ರು ರಾಷ್ಟ್ರ ಅದು, ನಮ್ಮ ದೇಶಕ್ಕಲ್ಲ. ಇಡೀ ವಿಶ್ವ 193 ದೇಶಕ್ಕೂ ಅದು ಶತ್ರು ರಾಷ್ಟ್ರನೇ, ಇನ್ಕ್ಲೂಡ್ ಚೀನಕ್ಕೂ ಶತ್ರು ರಾಷ್ಟ್ರನೇ. ಅದು ಯಾವಾಗಲೂ ಬೆಂಕಿಲಿ ಮೊಗ್ಲಲ್ಲಿ ಕೆಂಡ ಇದ್ದಂಗೆ ಅದು. ಅಂಥದ್ರಲ್ಲಿ ಇವರು ಪಾಕಿಸ್ತಾನ ದೇಶ ಹೇಳ್ಕೊಂಡು ಓಟ್ ಕೇಳೋದು. ನಮ್ಮ ಯುವಕರಂತೂ 10 ವರ್ಷದಿಂದ ನಿರುದ್ಯೋಗದನಂತೂ ಬೆಂದು ಸುಣ್ಣ ಆಗ್ಬಿಟ್ರ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ 10 ವರ್ಷದಲ್ಲಿ ಇವ್ರು ಕಾಲ್ ಮಾಡಿರೋದು ಇದೇ ಇಲ್ಲ, ದಾಖಲೆಗಳೇ ಇಲ್ಲ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕಾಲೇ ಐತಲ್ಲ, SSC ಕಾಲ ಐತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಥರದ್ದು ಜಾಬು ರಿಕ್ರೂಟ್ಮೆಂಟ್ಗಳೈತಲ್ಲ. ನಿರುದ್ಯೋಗ ತಾಂಡವಾಡ್ತಿದೆ. ಅದನ್ನು ನಮ್ಮ ಯುವಕರು ಕೇಳಬೇಕು. ನಿರುದ್ಯೋಗ ವಿದ್ಯಾವಂತರುಗಳು ಇವತ್ತು ಗ್ಯಾರಂಟಿಗಳನ್ನ ಆಡ್ಕೊತಾ ಇದ್ದಾರೆ, ನಮ್ಮ ಕರ್ನಾಟಕದ ಗ್ಯಾರಂಟಿಗಳನ್ನ, 5 ಗ್ಯಾರಂಟಿಗಳ. ಆದರೆ ಇವತ್ತು ಅದೇ ಗ್ಯಾರಂಟಿಯಾಗಿ ಮೋದಿ ಗ್ಯಾರಂಟಿ ಅಂತ ಬಿಂಬಿಸ್ಕೊಯ್ತಾ ಇದ್ದಾರೆ. ಅಂದರೆ ಗ್ಯಾರಂಟಿ ಅನ್ನೋ ಪದನ ಇವರೇ ಕಾಪಿ ಮಾಡ್ಕೊಂಡು ಅವ್ರಿಗೆ ಈ ಗ್ಯಾರಂಟಿ ಪದ ಯಾವುದಕ್ಕೆ ಬೇಕಿತ್ತು ಇವ್ರಿಗೆ? ಇವ್ರ ಅಭಿವೃದ್ಧಿಯಲ್ಲಿ ಹೋಗ್ಬೇಕಾಗಿತ್ತಾನೆ. 29 ರೂಪಾಯಿ ಅಕ್ಕಿ ಕೊಡ್ತಾವ್ರಲ್ಲ ಮೋದಿ ಅಕ್ಕಿ ಅಂದ್ಬಿಟ್ಟು, ಅದು ಎಲ್ಬತ್ತು ಅಕ್ಕಿ ಅವ್ರಿಗೆ ಕೊಡೋಕ್ಕೆ ಎಲ್ಬತ್ತು ಅಂತ. ಈಗ ನಮ್ಮ ಸ್ಟೇಟ್ಗೆ ಅಕ್ಕಿ ಕೊಡೋಕ್ಕೆ ದುಡ್ಡು ಅಕ್ಕಿ ಇಲ್ಲ ಅಂದಮೇಲೆ ಅವರು 29 ರೂಪಾಯಿ ಅಕ್ಕಿ ಕೊಡೋಕ್ಕೆ ಅವ್ರಿಗೆ ಎಲ್ಬತ್ತು ಅಕ್ಕಿ. ಅವ್ರೇನು ಮೋದಿ ಟೆರೆಸ್ ಮೇಲೆ ಬೆಳೆದಿದ್ದೀರಾ? ಟೆರೆಸ್ ಮೇಲೆ ಬೆಳೆದಿದ್ದೀರಾ ಅವರು? ಇಲ್ಲ ಬೇರೆ ದೇಶದಿಂದ ಬೆಳೆಸ್ಕೊಬಂದಿದ್ದೀರಾ ಅಕ್ಕಿನ? ತರ್ಸ್ಕೊಂಡ್ರ? ಅಂತಾರೆ. ಈ ಮೋಸನ ಕಣ್ಮುಂದೆ ಕಾಣುತ್ತೆ. ಆ ಮೋಸನ ಕಣ್ಮುಂದೆ ಇರೋಂಥದ್ದನ್ನ ಯಾರೂ ಪ್ರಶ್ನೆ ಮಾಡಲ್ಲ. ಜೈ ಶ್ರೀರಾಮ್ ಅಂದ್ಬಿಟ್ರೆ ಸಾಕು, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿದೋಯ್ತು. ಅಲ್ಲಿ ಲಕ್ಷ್ಮಣ ಬೇಡ, ಸೀತಾ ಬೇಡ, ಆಂಜನೇಯ ಬೇಡ, ಯಾರೂ ಬೇಡ, ಬರೀ ಶ್ರೀರಾಮ ಒಬ್ಬನೇ ಸಾಕು. ಯಾಕಂದರೆ ಸೀತೆ ಇದ್ದರೆ ಜಗಳ ತಂದಾಕ್ಬಿಡ್ತಾಳೆ, ರಾಮ ಇದ್ರೆ ಅದು ಲಕ್ಷ್ಮಣ ಇದ್ರೆ ಅಣ್ಣ ತಂದಿರೋ ಕದನ ನಡೀತದೆ. ಇವೆಲ್ಲ ಬೇಡ ಅಂದ್ಬಿಟ್ಟು ಶ್ರೀರಾಮನ ಒಬ್ಬನ ಇಟ್ಕೊಂಡು ಪಾಪ ಬಿಲ್ಲು ಬಾಣ ಕೊಟ್ಕೊಂಡು ಇದು ಮಾಡ್ತಾ ಕುಂತಾರೆ ಅವರು. ಆದರೂ ಕೂಡ ಮೈಸೂರಲ್ಲಿ ಲಕ್ಷ್ಮಣ ಅವರು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಆದರೆ ಅನುಮಾನ ಬೇಡ, ಇದು ಪ್ರಜಾಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ ಅನ್ನೋದನ್ನ ಜನ ಸಾಬೀತು ಮಾಡೇ ಮಾಡ್ತಾರೆ.